ಎಲ್ರಿಗೂ ನಮಸ್ಕಾರ. ಈ ದಿನ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಇದ್ದೇನೆ. ಹೇಗಿದ್ದೀರಿ ನೀವೆಲ್ಲ? ಎಲ್ಲ ಕಡೆಯೂ ಕರೋನಾದ್ದೇ ಕತೆ. ಅದರ ಮಧ್ಯೆ ನಾವೆಲ್ಲ ಬದುಕನ್ನು ಸಾಗಿಸಬೇಕು, ಮುಂದುವರಿಬೇಕು, ಸಂಸ್ಕೃತಿ ಚಿಂತಕರಾಗಿ ನಮ್ಮ ಮನಸ್ಸುಗಳನ್ನು ನಾವೇ ಹದವಾಗಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ಸಾಂಸ್ಕೃತಿಕ ಲೋಕದಲ್ಲಿ ಬದುಕಬೇಕಾದಂತಹ ಸ್ಥಿತಿಯಲ್ಲಿದ್ದೇವೆ. ಈ ದಿನ ನಾನು ನನ್ನ 2ನೇ ಕಥಾ ಸಂಕಲನ ಉರಿವ ಬೆಂಕಿಗೆ ಮೈಯೆಲ್ಲ ಬಾಯಿ ಅನ್ನುವಂತಹ ಕಥಾ ಸಂಕಲನದಿಂದ ಆಯ್ದುಕೊಂಡಂತಹ ಮತ್ತೊಂದು ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಕಥೆಯ ಶೀರ್ಷಿಕೆ ನಾರಾಯಣ ಶಾಸ್ತ್ರಿ ಮತ್ತು ಬೆಕ್ಕು. ಭೂಮೋಸ್ಖಲಿತ ಪಾದಾನಾಂ ಭೂಮಿದೇವ ಅವಲಂಬನಂ ತ್ವಯಿ ಜಾತ ಪರಾಧಾನಂ ತ್ವಮೇವ ಶರಣಂ ಶಿವೆ. ಸಾವಿತ್ರಮ್ಮ ದೇವರ ಮನೆಯಲ್ಲಿ ರಾಗವಾಗಿ ಸೌಂದರ್ಯ ಲಹರಿಯನ್ನು ಹೇಳಿಕೊಳ್ಳುತ್ತಾ ಕುಳಿತಿರಬೇಕಾದ್ರೆ ಮಗ ರಘು, ಅಮ್ಮ ಬರ್ತೀನಮ್ಮ, ಮನೆ ಕಡೆ ಹುಷಾರು, ಬಾಗ್ಲು ಸರಿಯಾಗಿ ಹಾಕೋ, ಇದು ನೀನು ಹಳ್ಳಿಯಲ್ಲ, ಯಾರ್ಯಾರಿಗೋ ಬಾಗ್ಲು ತೆಗ್ದೀಯೆ ಅಂತ ಆತುರಾತುರವಾಗಿ ತಿಳಿಸಿ ಓಡಿ ಹೋದ. ಇಲ್ಲಿಗೆ ಬಂದ 4 ತಿಂಗಳಿಂದನೂ ಈ ಮಾತುಗಳನ್ನು ಕೇಳಿ ಕೇಳಿ ರೂಢಿಯಾಗಿದ್ದ ಸಾವಿತ್ರಮ್ಮನಿಗೆ ಇದೇನು ವಸ್ತು ಅನ್ನಿಸ್ಲಿಲ್ಲ. ಲಕ್ಷಾಂತರ ರೂಪಾಯಿ ದುಡಿಯೋದೇಕೆ? ಒಂದು ತುತ್ತು ಅನ್ನ ತಿನ್ನಕ್ಕೂ ಟೈಮ್ ಇಲ್ಲದ ಮೇಲೆ ಅದೇನು ಕೆಲಸನೋ ಏನೋ ಅಂತ ಮಗನಿಗೆ ಕೇಳುವಂತೆಯೇ ಜೋರಾಗಿ ತಿಳಿಸಿ ಒಳಬಂದ್ಲು. ಬೆಂಗಳೂರಿಗೆ ಇಂಜಿನಿಯರ್ ಸೀಟ್ ಸಿಕ್ಕಿ ಹಾಸ್ಟೆಲ್ನಲ್ಲಿದ್ದು ಓದಿದ್ದ ರಘು ಪುಟ್ಟ ಹುಡುಗನಿಂದಲೂ ಅತ್ಯಂತ ಚೂಟಿ. ಕಷ್ಟಪಟ್ಟು ಓದಿ ತನ್ನ ಗುರಿ ತಲುಪಿದ್ದ. ರಘುವನ್ನು ನೋಡಿದಾಗಲೆಲ್ಲ ಸಾವಿತ್ರಮ್ಮ ಹೆಮ್ಮೆಯ ನಗು ನಗ್ತಿದ್ರು. ಅವನಿಗೊಂದು ಮದುವೆ ಮಾಡಿ ಮುಗಿಸಿದ್ರೆ ನನ್ನ ಕರ್ತವ್ಯ ಮುಗೀತು, ಇನ್ನೇನು ನಾಡು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ ಅನ್ನೋ ಹಾಗೆ ಕಂತೆ ಕಳೆದ್ರೆ ಸಾಕು ಅಂತ ಯೋಚಿಸಿ ಅಡಿಗೆ ಮನೆ ಹೊಕ್ಕು ಉಳಿದ ಮನೆ ಕೆಲಸಗಳನ್ನು ಮಾಡಿ ಅಡ್ಡವಾದರು. ಸಾವಿತ್ರಮ್ಮ ಶೃಂಗೇರಿ ಹತ್ತಿರದ ಕಿಗ್ಗದಲ್ಲಿನ ನಾರಾಯಣ ಶಾಸ್ತ್ರಿಯನ್ನು ಮದುವೆಯಾಗಿ ಬಂದದ್ದು 20ರ ಹರೆಯದಲ್ಲಿ. ಶಾಸ್ತ್ರಿಗಳು ಮನೆತನದಿಂದ ಬಂದಿದ್ದ ಪೌರೋಹಿತ್ಯ ಹಾಗೂ ಇದ್ದ ಸ್ವಲ್ಪ ತೋಟವನ್ನು ನೋಡ್ಕೋತಾ ಇದ್ರು. ಸಾವಿತ್ರಮ್ಮನ ಅತ್ತೆ ಮಾವ ಅವ್ರ ಕೆಲಸದಲ್ಲಿ ಮಗ್ನರಾಗಿದ್ರು. ಅವರ ಸೇವೆಯನ್ನು ಸಾವಿತ್ರಮ್ಮ ಮಾಡ್ತಾ ಇದ್ರು. ದೇವಸ್ಥಾನದಲ್ಲಿ ಗಂಡನಿಗೆ ಸಹಾಯ ಮಾಡೋದು ಮತ್ತೆ ಮನೆ ಕೆಲಸಗಳಲ್ಲಿ ಅಚ್ಚುಕಟ್ಟವಾಗಿ ನಡೆಸ್ಕೊಂಡು ಬರ್ತಿದ್ರಿಂದ ಯಾರ ಬಾಯಿಗೂ ಬೀಳದೆ ಒಳ್ಳೆ ಸೊಸೆ ಎಂಬ ಹೆಸರು ಪಡ್ಕೊಂಡಿದ್ರು. ರಘು ಹುಟ್ಟಿದ ಮೇಲೆ ಗಂಡು ಸಂತಾನ ಕೊಟ್ಟ ಸೊಸೆಯನ್ನು ಕಣ್ಣು ತುಂಬಿಕೊಂಡು ಅತ್ತೆ ಮಾವ ಇಹಲೋಕ ಯಾತ್ರೆ ಮುಗಿಸಿದ್ರು. ಯಾರೋ ಬಾಗಿಲು ಬಡದ ಸದ್ದಾಗಿ ಊರಿನ ಯೋಚನಾ ಲಹರಿಯಿಂದ ಹೊರಬಂದ ಸಾವಿತ್ರಮ್ಮ, ಯಾರು ಎಂದ್ರು. ಕೊರಿಯರ್ ಅಂತ ಆ ಹುಡುಗನ ದನಿ ಕೇಳಿದ್ದೆ. ಕಿಟಕಿಯಿಂದ ಇಣುಕಿ ಆ ಕಿಟಕಿಯಲ್ಲಿಯೇ ಅದನ್ನು ತಗೊಂಡು ಸಹಿ ಹಾಕಿ ಕಳಿಸ್ಕೊಟ್ರು. ಯಾವುದೋ ದಿನಕ್ಕೆ 2 ಬರ್ತಾನೇ ಇರ್ತವೆ ಅಂದ್ಕೊಂಡು ಎತ್ತಿಟ್ರು. ಮರ್ದಿನ ರಘು ಕ್ಯಾಬ್ ಮನೆ ಮುಂದೆ ಬಂದಿದೆ ಅಂತ ಗಡಿಬಿಡಿಲೇ ತಿಂಡಿ ತಿಂತಾ ಇದ್ದ. ಅಲ್ವೋ, ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ತಿನ್ನಕ್ಕೂ ಆಗದಂಥದ್ದು ಅದೆಂಥದೋ ಕೆಲಸ. ಸಾವಿತ್ರಮ್ಮ ಸ್ವಲ್ಪ ಅಸಹನೆಯಿಂದಲೇ ಅಂದ್ರು. ನೋಡಮ್ಮ, ಇದು ಕಿಗ್ಗ ಅಲ್ಲ, ಬೆಂಗಳೂರು. ಅಂದ್ರೆ ಈ ಊರು ನನ್ನನ್ನಲ್ಲ, ಎಲ್ರನ್ನೂ ಓಡಿಸುತ್ತೆ, ತಿಳ್ಕೊ ಅಂತೇಳಿ ಚಪಾತಿಯನ್ನು ಗಬಗಬನೆ ನುಂಗಲಾರಂಭಿಸಿದ. ಮನೆಗೆ ಕೆಲಸ ಮುಗಿಸಿ ಬಂದರೂ ಆ ಲ್ಯಾಪ್ಟಾಪ್ ಅನ್ನ ಕೊಡ್ತಾನೇ ಇರ್ತಾನೆ. ನಿನ್ನ ಹತ್ರ ಯಾವಾಗಲೂ ವ್ಯವಧಾನದಲ್ಲಿ ಮಾತಾಡೋದು ನಾನು ಅಂತ ನಾನು ಕೇಳಿದ್ರೆ ಅದಕ್ಕೆ ಸುಮ್ಮನೆ ನಕ್ಕು ಹಾಗೆ ಮತ್ತೆ ಕೆಲಸದಲ್ಲಿ ಮಗ್ನ ಆಗ್ತಾನೆ. ನಾಣಿ, ನಮ್ಮ ಹರಿಹರಪುರದ ಪ್ರಭಾಕರ್ ಮಗಳು ಇಲ್ಲೇ ಬೆಂಗಳೂರಿನಲ್ಲೇ ಕೆಲಸದಲ್ಲಿದ್ದಾಳಂತೆ ಕಣೋ, ನೀನು ಒಮ್ಮೆ ನೋಡಿದ್ರೆ ಮದುವೆ ಅಂತ ಒಂದು ಮಾಡಿ ನನ್ನ ಜವಾಬ್ದಾರಿ ಮುಗಿಸ್ಕೋತೀನಿ ಅಂತ ಅಂದ್ರು ಸಾವಿತ್ರಮ್ಮ. ಅಮ್ಮ, ಅದನ್ನೆಲ್ಲ ವೀಕೆಂಡಲ್ಲಿ ಮಾತಾಡೋಣ ಎಂದು ನಾಣಿ ಎದ್ದ. ತಟ್ಟೆ ಆಚೆ ಇಡಲು ಹೋದವನು, ಅಮ್ಮ ನೋಡಿಲ್ಲಿ ಯಾವುದೋ ದರಿದ್ರ ಬೆಕ್ಕು ಬಂದಿದೆ, ಓಡಿಸು, ಮನೆಯೆಲ್ಲ ಗಲೀಜು ಮಾಡುತ್ತಷ್ಟೆ ಅಂತ ಕೂಗಿ ಬ್ಯಾಗ್ ಏರಿಸಿ ಹೊರಟು ಹೋದ. ಮಗ ಹೋಗುವುದನ್ನೇ ನೋಡ್ತಾ ನಿಂತಿದ್ದ ಸಾವಿತ್ರಮ್ಮ ಬೆಕ್ಕು ಅಂದಿದ್ದ ಮಗನ ಮಾತು ಜ್ಞಾಪಕಕ್ಕೆ ಬಂದು ಹಿಂಬಾಗಿಲಿಗೆ ಬಂದು ಪಾತ್ರೆ ತೊಳೆಯುವ ಮೂಲೆಯಲ್ಲಿ ಕಪ್ಪು ಬಣ್ಣದ ಬಡಕಲು ಶರೀರ, ಅದನ್ನು ನೋಡಿದ್ರೆ ಯಾರಿಗಾದ್ರೂ ಕನಿಕರ ಹುಕ್ಕಿ ಬರುವಂತೆ ಮುದುಡಿಕೊಳ್ತಿತ್ತು.
ಪಾಪ ಮುಂಡೆದು ಎಲ್ಲಿಂದ ಬಂತೋ ಏನೋ ಎನ್ನುತ್ತಲೇ ಅದರ ಕುತ್ತಿಗೆ ಹಿಡಿದು ಮುಂಬಾಗಿಲಿಗೆ ಬಿಟ್ಟು ಉಶ್ ಉಶ್ ಎಂದು ಓಡಿಸಿದ್ರು. ಅದು ಮತ್ತೆ ಅಲ್ಲೆಲ್ಲೋ ಗಿಡದ ಸಂದಿಯಲ್ಲಿ ಕುಳಿತು ಮಿಯಾವ್ ಮಿಯಾವ್ ಎಂದಿತು. ಯಾಕೋ ಕರುಳು ಚುರುಕ್ಕಂದು ಸಾವಿತ್ರಮ್ಮ ಒಂದು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಒಂದಷ್ಟು ಹಾಲು ಸುರುವಿ ಅದರ ಮುಂದಿಟ್ರು. ಎಷ್ಟೋ ದಿನದ ಪರೆಯಂತೆ ಒಂದೇ ಗುಟುಕಿಗೆ ಅಷ್ಟು ಹಾಲನ್ನು ಕುಡಿದು ಮತ್ತೆ ದೈನ್ಯದಿಂದ ಸಾವಿತ್ರಮ್ಮನ ಮುಖವನ್ನೇ ನೋಡಿತು. ಇದ್ಯಾಕೋ ಫಜೀತಿಗೆ ಬಂತಲ್ಲ ಅಂತ ಅಂದ್ಕೊಂಡವರು ಇನ್ನು ಎಲ್ಲಾದ್ರೂ ಹೋಗ್ಲಿ ಅಂತ ಆ ಬೆಕ್ಕನ್ನು ಬಿಟ್ಟು ಎದ್ದು ಒಳಕ್ಕೆ ಬಂದರು. ಆದರೆ ಅದು ಗಾಳಿಪಟದ ಬಾಲಂಗೋಚಿಯಂತೆ ಅವ್ರ ಹಿಂದೆನೇ ಬಂತು. ಥೂ ಹೋಗತ್ತ, ರಘು ನೋಡಿದ್ರೆ ಅಷ್ಟೇ, ಏನೋ ಪಾಪ ಅಂತ ಸ್ವಲ್ಪ ಹಾಲು ಹಾಕಿದ್ರೆ ಬರ್ದೆ ಏನ್ ಮಾಡ್ತೀಯ, ಹೋಗೋಗು ಅಂತ ಅದಕ್ಕೆಲ್ಲ ತನ್ನ ಮಾತು ಗೊತ್ತಾಗುತ್ತೆ ಅನ್ನುವಂತೆ ಸಾವಿತ್ರಮ್ಮ ಮಾತಾಡ್ತಲೇ ಬಾಗಿಲು ಮುಚ್ಚಿ ಒಳ ಬಂದರು. ಅಲ್ಲೇ ಇದೆಯೋ ಅಥವಾ ಬೇರೆಲ್ಲಾದ್ರೂ ಹೋಯ್ತೋ ಅಂತ ಕಿಟಕಿ ಪರ್ದೆ ಸರಿಸಿ ನೋಡ್ತಲೇ ಇದ್ರು. ಅದು ಮಿಯಾವ್ ದನಿ ದೂರ ಆದ ಮೇಲೆ ಹಾಗೆ ಸೋಫಾ ಮೇಲೆ ಹೊರಗಿದ್ರು. ಅವರಿಗೆ ತಮ್ಮ ಊರು ಗಂಡ ಎಲ್ಲವೂ ಕಣ್ಣ ಮುಂದೆ ತೇಲ್ಬಂತು. ನಾರಾಯಣ ಶಾಸ್ತ್ರಿಗಳು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿ ತಮ್ಮ ಗಾಂಭೀರ್ಯದ ನಡತೆಯಿಂದ ಸುತ್ತಲ ಊರಿನಲ್ಲೇ ಪ್ರಸಿದ್ಧ ಆಗಿದ್ರು. ಸುತ್ತಲ ಜನ ಅವ್ರ ಮಾತು ಅಂದ್ರೆ ದೇವರ ವಾಕ್ಯ ಅಂತಾನೆ ತಿಳಿದು ನಡೆದುಕೋತಾ ಇದ್ರು. ಹೊಟ್ಟೆ ಬಟ್ಟೆಗೆ ಯಾವುದೇ ತೊಂದರೆ ಆಗದಂತೆ ಅಡಿಕೆ ತೋಟದ ಆದಾಯನೂ ಕೈ ಹಿಡಿದಿತ್ತು. ಇದ್ದೊಬ್ಬ ಮಗನೂ ಬುದ್ಧಿವಂತ ಆಗಿದ್ರಿಂದ ಯಾವುದೇ ಯೋಚನೆ ಇಲ್ಲದೆ ಬದುಕಿನ ಬಂಡಿ ಸಾಕ್ತಾ ಇತ್ತು. ಸಾವಿತ್ರಮ್ಮ ಯಾವುದಕ್ಕೂ ಲೋಪವಿಲ್ಲದಂತೆ ಸಂಸಾರವನ್ನ ಸಸಾರವಾಗಿ ಸಾಗಿಸ್ಲಿಕ್ಕೆ ನೆರವಾಗಿದ್ರು. ತಮ್ಮ ಮನೆಗೆ ಅದ್ಯಾವ ಭೂತದ ಕಣ್ಣಾಯ್ತೋ ಎನ್ನುವಂತೆ ಶಾಸ್ತ್ರಿಗಳ ಬದುಕಿನಲ್ಲಿ ಬಿರುಗಾಳಿ ಎದ್ದ ಘಟನೆ ನೆನೆಸಿಕೊಂಡೇ ಸಾವಿತ್ರಮ್ಮ ಬೆಚ್ಚಿ ಬಿದ್ರು. ಅವ್ರಿಗಿನ್ನೂ ಚೆನ್ನಾಗಿ ನೆನಪಿದೆ. ಆ ದಿನ ಶಾಸ್ತ್ರಿಗಳು ತೋಟದಿಂದ ಬಂದು ಸ್ನಾನ ಮಾಡ್ತಿದ್ರು. ಹೊರಗೆ ಮಾದ ಅವ್ವ ಅಪ್ಪರವ್ರ ಅಂತ ಜೋರಾಗಿ ಕೂಗಿದ. ಆಚೆ ಬಂದ ಸಾವಿತ್ರಮ್ಮ, ಈಗ ತಾನೇ ತೋಟದಿಂದ ಬಂದ್ರಲ್ಲೋ, ಸ್ನಾನ ಮಾಡ್ಲಿಕ್ಕೆ ಬಚ್ಚಲಲ್ಲಿ ಇಳಿದವ್ರೆ, ಯಾಕೆ ಏನಾಯ್ತು ಅಂದ್ರು. ಯವ್ವ ನಮ್ಮ ಒಲೆ ರಟ್ಟಿಲೆಲ್ಲ ಅಪ್ಪಾರು ಲಚ್ಚಿನು ತೋಟದ ಮನೆಯಾಗೆ ಮಲಗಿದ್ದನ್ನು ನೋಡೀವಿ ಅಂತ ಯಾರೋ ಹೇಳಿರೋದನ್ನ ದೊಡ್ಡ ಹಗರಣ ಮಾಡ್ತಾವ್ರೆ ಕಣವ ಎಂದ ಮಾದ. ಯಾರ್ಲ ಹಂಗಂದಿದ್ದು? ಶಾಸ್ತ್ರಿಗಳ ಮಂತನ ಎಂಥದ್ದು ಅಂಥದ್ದಾದ್ರೂ ಗೊತ್ತಿದೆಯಾ ನಿಂಗೆ? ಹೆಂಗೆ ಅವ್ರು ಮಾತಾಡಕ್ಕಿಲ್ಲ, ಮೂಗ್ ಬಸು ನಂಗೆ ಇರ್ತಾರೆ ಅಂತ ಇಂಥದ್ದೆಲ್ಲ ಹೇಳಕ್ಕೆ ನಿಂಗೆ ನಾಚಿಕೆ ಆಗಲ್ವಾ ಅಂತ ಅಗ್ರಹಾರದ ಅಕ್ಕಪಕ್ಕದ ಮನೆಗಳಿಗೆ ಕೇಳುವ ಹಾಗೆ ಕೂಗಾಡಿದ್ರು. ಅಯ್ಯೋ ಆ ಲಕ್ಷ್ಮಿನ ಅವರಪ್ಪ ಚಪ್ಪೆ ಕೋಲಾಗಿ ಬಾರಿಸ್ತಾ ಇಡ್ತಾವನೆ ಕಣವ. ಆ ಹೆಣ್ಣು ಕೂಸು ಊನು ಅಂತಿಲ್ಲ ಉಹೂನು ಅಂತಿಲ್ಲ. ಗಂಡನ್ ಕಳ್ಕೊಂಡು ತವ್ರು ಸೇರಿರೋ ಮಗಿನ ಮೇಲೆ ಅವರಪ್ಪ ಮುಖ ಮೂತಿ ನೋಡದೆ ಚಸ್ತಾ ಇದ್ರೆ ಅಟ್ಟಿ ಜನ ಟಿವಿಲ್ ಬರೋ ಪಿಕ್ಚರ್ ಹಂಗೆ ನೋಡ್ತಾವ್ರೆ ಕಣವ. ಅಪ್ಪಾರ್ ಬಂದು ಬಂದು ಇಂಥದ್ದೇನೂ ಆಗಿಲ್ಲ ಅಂದ್ರೆ ಆ ಮಗ ಹೆಂಗೋ ಬದುಕತ್ತದೆ ಕಣವ ಅಂತ ಮಾದ ಗೋಗರೆದ. ಗೋಧೂಳಿ ಟೈಮಲ್ಲಿ ಎಂಥದಿದು ಪಿರಿಪಿರಿ ಅಂತ ಗೊಣಗಿಕೊಂಡ ಸಾವಿತ್ರಮ್ಮ, ಯಾವನ್ ಜೊತೆಗೋ ಮಲಕ್ಕೊಂಡ್ ಬಂದಿರೋ ರಂಡೆನ ನೀನ್ ಸಭ್ಯಸ್ಥರಿಗೆ ಬಂದ್ ಕೇಳೋಣ ಅಂದ್ರೆ ಏನ್ಲ? ಇದೆಲ್ಲ ಧೈರ್ಯ ನಿಮ್ಗೆ ಈ ಸರ್ಕಾರದಿಂದಲೇ ಬಂದಿರೋದು ಎನ್ನುತ್ತಲೇ ಒಳ ಬಂದ್ರು. ಶಾಸ್ತ್ರಿಗಳು ದೇವರ ಮುಂದೆ ಕಣ್ಣು ಮುಚ್ಚಿ ಕುಳಿತು ಧ್ಯಾನಸ್ಥರಾಗಿದ್ದರು. ಅವರು ಆಚೆ ಬರುವ ತನಕ ಧುಮುಗುಟ್ಟುತ್ತಲೇ ಇದ್ದ ಸಾವಿತ್ರಮ್ಮ, ಮಾದ ಬಂದಿದ್ದಾನೆ ನೋಡಿ, ಅದೆಂಥದೋ ರಂಪನೆಲ್ಲ ಮುಸ್ಸಂಜಲೆ ಮನೆ ಬಾಗ್ಲಿಗೆ ತಂದಿದ್ದಾನೆ ಎಂದವರು ಶಾಸ್ತ್ರಿಗಳ ಮುಖ ನೋಡಿದ್ರು. ಅವರು ಅದೇ ಗಾಂಭೀರ್ಯದ ಮುಖಭಾವದಿಂದಲೇ ಆಚೆ ಬಂದರು. ಮಾದ ಹೊರ ಜಗಲಿಯ ಕೆಳಗೆ ಮೂಲೆಯಲ್ಲಿದ್ದವನು ಸಾವಿತ್ರಮ್ಮನಿಗೆ ಒದರಿದ್ದನ್ನೆಲ್ಲ ಮತ್ತೆ ಶಾಸ್ತ್ರಿಗಳ ಮುಂದೆ ಒದರಿದ. ಎಲ್ಲವನ್ನು ಶಾಂತ ಚಿತ್ತದಿಂದ ಕೇಳಿಸಿಕೊಂಡ ಶಾಸ್ತ್ರಿಗಳು ಒಳಬಂದು ದೇವರ ಕೋಣೆಯ ಬಾಗಿಲು ಮುಚ್ಚಿ ಮತ್ತೆ ಧ್ಯಾನಸ್ಥರಾದರು. ಈಗ ಸಾವಿತ್ರಮ್ಮನಿಗೆ ತಡೆಯದಂತಾಯ್ತು. ಅಲ್ಲ, ನಿಮ್ಮ ಹೆಸರು ಹೇಳ್ಕೊಂಡು ಆ ಅಟ್ಟಿಲೆಲ್ಲ ರಂಪಾಟವಾಗ್ತಾ ಇದೆ, ನೀವು ನೋಡಿದ್ರೆ ಏನು ಗೊತ್ತೇ ಇಲ್ದವ್ರಾಗೆ ಇಲ್ಲಿ ಬಂದು ಕುಳಿತಿದ್ದೀರಲ್ಲ. ಅಲ್ಲಿ ಜೇನಿಗೆ ಸೇರಿದಾಗೆ ಅಗ್ರಹಾರದ ಜನ ಕೂಡಿದೆ, ಅದೇನು ಅಂತ ಬಿಡಿಸಿ ತಿಳಿಸಿ ಬಂದು ಆಮೇಲೆ ಇಲ್ಲಿ ಕೂತ್ಕೊಳ್ಳಿ ಅಂತ ಜೋರಾಗಿ ಕೂಗಾಡಿದ್ರು.
ಅಷ್ಟೊತ್ತಿಗೆ ಹೊಲೆರಟ್ಟಿ ಜನ ಕೂಡ ಎಲ್ಲ ಬಂದು ಶಾಸ್ತ್ರಿಗಳ ಮನೆ ಮುಂದೆ ಸೇರಿದ್ರು. ಅವರನ್ನು ಇವರನ್ನೋದು, ಇವರನ್ನು ಅವ್ರು ಬೈಯೋದು ನಡೀತಿರ್ಬೇಕಾದ್ರೆ ಲಚ್ಚಿ ಅಪ್ಪ, ಶಾಸ್ತ್ರಿಗಳೇ ಹೊರಗೆ ಬನ್ನಿ, ಅದೇನೋ ಅಂತ ಹೇಳಿ ನನ್ನ ಮಗಿನ ನಾಯಿಗೆ ಬಿಡ್ದಂಗೆ ಬಿಡ್ದಾಕಿನಿ. ನಿಮ್ಮ ಒಂದು ಮಾತು ಆ ಮಗಿನ ಮುಂದೆ ಆ ಮೈ ಮೇಲೆ ಬಿದ್ದಿರೋ ಆ ಸಗಣಿ ತೆಗೆಯೋಕ್ಕೆ ಸಾಕಾಯ್ತದೆ ಅಂತ ಕೂಗಾಡಿ ತನ್ನ ಮೇಲೆ ಮಣ್ಣನ್ನು ಸುರಿದುಕೊಂಡು ಗೋಳಾಡಲು ಆರಂಭಿಸಿದ. ಅದೆಲ್ಲ ತಮಾಷೆ ನೋಡ್ತಿದ್ದ ಅಗ್ರಹಾರದ ಬ್ರಾಹ್ಮಣರು ತಮ್ಮ ಮೇಲೆ ಗೂಬೆ ಕೂರಿಸಲು ಈ ರಂಡೆ ಮಕ್ಕಳು ಮನೆ ಬಾಗಿಲಿಗೆ ಬರಂಗಾಯ್ತ್ರಲ್ಲ ಅನ್ನೋ ಕೋಪದಲ್ಲಿ ಮೂರ್ತಿಗಳು ತಿನ್ನ ಅನ್ನಕ್ಕೆ ಉಚ್ಚ ಉಯ್ಕೊಳ್ಳೋದು ಅಂದ್ರೆ ಇದೇ ಇರಬೇಕು, ಏನೋ ಕೂಲಿ ಕೆಲಸಕ್ಕೆ ಅಂತ ಇಟ್ಕೊಂಡ್ರೆ ಯಜಮಾನ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಲ್ಲ, ನಾಚಿಕೆ ಮಾನ ಒಂದೂ ಇಲ್ವಾ ನೋಡಿ, ಮರ್ಯಾದೆಯಾಗಿ ನಿಮ್ಮ ಹಟ್ಟಿಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ ತುಸು ಗಡಸಾಗಿಯೇ ಕೂಗು ಹಾಕಿದರು. ಅದಕ್ಕೆ ಹೆದರದ ಲಚ್ಚಿ ಚಿಕ್ಕಪ್ಪ, ಓಹೋ ಸುಮ್ಕಿರಿ ಸ್ವಾಮ್ಯರ, ನಿಮ್ಮ ತಾತನ ಕಾಲದಿಂದ ಮಡಿ ಅಂತ ಮಾಡ್ಕೊಂಡೇ ನಮ್ಮ ಹೆಂಗಸರ ಮಕ್ಕಳನ್ನ ಬಿಡ್ದಂಗೆ ಕೂಡ್ಕೊಂಡಿರೋದು, ಆಗೆಲ್ಲ ನಮ್ಮ ಬಾಯಿ ಮುಚ್ಚಕ್ಕೆ ಹೊಸಿ ದುಡ್ಡು ಬಿಸಾಕಿ ಅದೇ ನಿಮ್ಮ ಕಚ್ಚೆ ಹರಕು ಬುದ್ಧಿನ ತೋರಿಸ್ತಾ ಇದ್ದದ್ ಕಾಣ್ವಾ. ನೋಡಿ, ನಮಗೂ ಕಾನೂನು ಗೊತ್ತದೆ, ಶಾಸ್ತ್ರಿಗಳು ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಕ್ಕಿಲ್ಲ ಆಟೆಯ ಅಂತ ಮೂರ್ತಿಗಿಂತ ಎತ್ತರದ ದನಿಯಲ್ಲಿ ಗುಟುರು ಹಾಕಿದ. ಈ ಗಲಾಟೆಯ ಮಧ್ಯೆ ದೇವರ ಕೋಣೆಯಿಂದ ದಬದಬನೆ ಹೊರಬಂದ ಶಾಸ್ತ್ರಿಗಳು, ನೋಡಿ ಏನೋ ಆಗ್ಬಾರ್ದಾಗಿದೆ, ನಾನು ಲಕ್ಷ್ಮಿಗೆ ಅನ್ಯಾಯ ಮಾಡಲ್ಲ, ನಾಳೆ ಪಂಚಾಯತಿಲಿ ನನ್ನ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ತಾರೋ ಅದನ್ನು ಅನುಭವಿಸ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಅಂದವರೇ ದಡದಡನೆ ಹಜಾರ ದಾಟಿ ರೂಮಿಗೆ ಹೋಗಿ ಬಾಗ್ಲಾಕೊಂಡ್ರು. ಸೇರಿದ್ದ ಜನ ಕಲರ್ ಪಿಕ್ಚರ್ ನೋಡ್ಲಿಕ್ಕೆ ಅಂತ ಬಂದು ಇದೇನೋ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ ಆಗೋಯ್ತಲ್ಲ ಅಂತ ತಲಾ ತಟ್ಟಿ ಮಾತಾಡಿ ಶಾಸ್ತ್ರಿಗಳ ಮನೆ ಅಂಗಳವನ್ನ ಖಾಲಿ ಮಾಡಿದ್ರು. ಇದೆಲ್ಲ ದೂರದಲ್ಲಿ ನಿಂತು ಈ ನಾಟಕನ ನೋಡ್ತಿದ್ದ ಸಾವಿತ್ರಮ್ಮ ತಲೆ ಮೇಲೆ ಬೆಟ್ಟ ಬಿದ್ದಂತೆ ಕುಸಿದು ಕೂತ್ರು. ಥು, ಇವರನ್ನೇನಾ ನಾನು ಶ್ರೀರಾಮ ಅಂತ ಪೂಜಿಸಿದ್ದು? ಭೀಮನ ಅಮಾವಾಸ್ಯೆ ದಿನ ಇವ್ರ ಪಾದ ತೊಳೆದು ಇವರೇ 7 ಜನ್ಮಕ್ಕೆ ನನ್ನ ಗಂಡನಾಗ್ಲಿ ಅಂತ ಬೇಡ್ಕೊಂಡಿದ್ದು. ಆ ಕೂದಲುಳ್ಳ ವಿಸ್ತಾರವಾದ ಎದೆ ಭಾಗದಲ್ಲಿ ಆ ಹೊಲೆರಟ್ಟಿ ಲಕ್ಷ್ಮಿನೂ ಮಲಗಿದ್ಲೆ. ಇಂತಹ ಪಾಪದ ಕೆಲಸ ಮಾಡ್ಬಂದು ನನ್ನ ಮಗ್ಗಲಲ್ಲಿ ಮಲಗಿದ್ದಾದ್ರೂ ಹೇಗೆ? ಇಂತಹ ಆತ್ಮವಂಚನೆಗೆ ನಾನು ಬಲಿಯಾಗಬೇಕಾಯ್ತಾ? ಮನೆತನದ ಮರ್ಯಾದೆ ಹೋಗ್ತಾ ಇದೆ ಅನ್ನುವಂಥ ಈ ರೀತಿಯ ಬದುಕಿಗೆ ನಾನು ಏನು ಮುಂದುವರಿಸ್ಲಿ? ಮಗನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ಲಾ? ಅಲ್ಲಾದರೂ ಯಾರಿದ್ದಾರೆ ನನ್ನವರು ಅಂತ? ಅಥವಾ ಪೊಲೀಸ್ ಭಯಕ್ಕೇನಾದರೂ ತಾವು ಮಾಡಿದ ತಪ್ಪನ್ನ ಒಪ್ಕೊಂಡ್ರ ಹೇಗೆ? ಮಾತೇ ಆಡದ ಇವರನ್ನ ಆ ಕಪ್ಪು ಲಕ್ಷ್ಮಿ ತಾನೇ ಮೇಲೆ ಬಿದ್ದು ಅಪಾದನೆಗೆ ಸಿಕ್ಕಿಸಿದ್ಲ. ಗಂಡನನ್ನು ಬಿಟ್ಟ ಅವಳಿಗೂ ದೇಹದ ಬಿಸಿಗೆ ಇವರೇ ಸಿಕ್ಕಿದ್ದು, ಅಥವಾ ನಿಜಕ್ಕೂ ಇವರೇ ಅವಳೊಂದಿಗೆ ಒಪ್ಪಿ ಸೇರಿದ್ರ? ಹೀಗೆ ನೂರಾರು ಸಿಕ್ಕುಗಳಲ್ಲಿ ಸಿಕ್ಕು ಕಣ್ಣೀರು ಸುರಿಸುತ್ತಿದ್ದ ಸಾವಿತ್ರಮ್ಮನ ಭುಜದ ಮೇಲೆ ತಣ್ಣನೆಯ ಕೈಯೊಂದು ಬಿದ್ದಾಗ ಬೆಚ್ಚಿ ಬಿದ್ದು ಎದ್ದು ನಿಂತರು. ಶಾಸ್ತ್ರಿಗಳು, ಸಾವಿ, ನಾನು ನಿನಗೆ ಮಗನಿಗೆ ಮೋಸ ಮಾಡಿದೆ, ಕ್ಷಮೆ ಕೇಳೋ ಅಧಿಕಾರನೂ ನನಗಿಲ್ಲ, ನಾನು ತಪ್ಪು ಮಾಡಿದ್ದೀನಿ ಎಂದು ಸಾವಿತ್ರಮ್ಮನ ಕಾಲುಗಳೆರಡನ್ನು ಗಟ್ಟಿಯಾಗಿ ಒತ್ತಿ ಹಿಡಿದರು. ಛೆ, ಬಿಡಿ, ನನ್ನ ಮುಟ್ಟಬೇಡಿ, ಮಂತನದ ಮಾನನು ಗಮನಿಸದೆ ಆ ಹಾದ್ರಗಿತ್ತಿ ತೆಕ್ಕೆಯಲ್ಲಿ ಮಲಗಲಿಕ್ಕೆ ನಾಚಿಕೆ ಆಗಲಿಲ್ವಾ ಅಂತ ಗುಡುಗಿದ್ರು. ಅವರ ಮಾತಿನ ಓಗಕ್ಕೆ ಬೆಚ್ಚಿ ಬಿದ್ದ ಶಾಸ್ತ್ರಿಗಳು ಏನೋ ಮಾತಾಡಲಿಕ್ಕೆ ಅಂತ ಬಾಯಿ ತೆರೆದವರು ಹಾಗೆ ಸುಮ್ಮನಾದರು. ಅಲ್ಲ, ಎಷ್ಟು ದಿನದಿಂದ ಈ ಕದ್ದು ಮುಚ್ಚಿನ ವ್ಯವಹಾರ? ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಿ ಕೇಳುವ ಜಡ್ಜಂತೆ ವಿಚಾರಣೆ ಪ್ರಾರಂಭಿಸಿದರು. ಮೊದಲು ಬಾಯಿ ಬಿಡದಿದ್ದ ಶಾಸ್ತ್ರಿಗಳು, ಇದು ಹೊಸ್ತಲ್ಲ, ವರ್ಷದಿಂದ ನಡೀತಾ ಇತ್ತು, ಆದರೆ ಇವತ್ತು ಏನೋ ಮುಂದುವರಿಸಲಾಗದೆ ಹಾಗೆ ಕುಕ್ಕರಿಸಿ ಕೂತರು.
ಸಾವಿತ್ರಮ್ಮ ರಾಯರ ಮುಖದಲ್ಲಿ ಪಾಪ ಪ್ರಜ್ಞೆಯನ್ನು ಹುಡುಕ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟರು. ಆದರೆ ಅದ್ಯಾವುದು ಕಾಣದೇ ಇದ್ದಾಗ ಮುಖ ಮುಚ್ಚಿ ಮತ್ತೆ ಬಿಕ್ಕಳಿಸಲಾರಂಭಿಸಿದರು. ಅಲ್ಲ, ನನ್ನಲ್ಲಿ ಇಲ್ಲದ್ದು ಅವಳಲ್ಲಿ ಅದೇನು ಕಣ್ರಿ? ಹಾಸಿಗೆಯಲ್ಲಿ ನೀವು ಯಾವತ್ತು ಮೇಲ್ ಬಿದ್ದರೂ ನಾನು ಬೇಡ ಅಂದಿದ್ನ? ಎಷ್ಟೇ ಕಷ್ಟ ಮೈಕೈ ನೋವಿದ್ರೂ ನಿಮ್ಮನ್ನು ಹಾಸಿಗೆಗೆ ಕರೆದಾಗೆಲ್ಲ ಸುಖ ಕೊಡಲಿಲ್ವಾ? ಅಂಥದ್ರಲ್ಲಿ ಆ ಹೊಲೆರವಳನ್ನು ಸೇರಿ ಬಂದು ನಿಮ್ಮನ್ನು ನಾನು ಸೇರಿದ್ದು ನೆನೆಸ್ಕೊಂಡ್ರೆ ನದಿಗೆ ಹಾರಿ ಬಿದ್ದು ಸತ್ತೋಗೋಣ ಅನಿಸುತ್ತೆ. ಭಗವಂತ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಕುರ್ಚಿಯಲ್ಲಿ ಕುಳಿತ ಶಾಸ್ತ್ರಿಗಳು ಹರ ಶಿವ ಎನ್ನದೆ ಶಿಲೆಯಂತೆ ಹಾಗೇ ಕೂತಿದ್ರು. ಇಡೀ ರಾತ್ರಿ ಜಾಗರಣೆ ಮಾಡಿ ಪಂಚಾಯಿತಿ ಕಟ್ಟೆಯಲ್ಲಿ ಶಾಸ್ತ್ರಿಗಳನ್ನು ಅಪರಾಧಿಯಾಗಿ ಮಾಡಲು ಊರಿನವರು ಕಾದಿದ್ದರು. ಊರಿನವರೆಲ್ಲ ಜಗಳಕ್ಕೆ, ಬೈಗುಳಕ್ಕೆ, ಹೊಡೆದಾಟಕ್ಕೆ ತಯಾರಾಗಿಯೇ ಬಂದಿದ್ರು. ಹೊಲೆಯರ ಕಡೆಯವರು ಅದೇ ಸಿದ್ಧತೆಯಲ್ಲಿ ಅಲ್ಲಿ ಬಂದು ನಿಂತಿದ್ರು. ವಿಚಾರಣೆ ಪ್ರಾರಂಭಕ್ಕೂ ಮುನ್ನವೇ, ನೋಡಿ, ನಾನು ಲಕ್ಷ್ಮಿಯನ್ನು ಸೇರಿದ್ದು ನಿಜ. ಅವಳೊಂದಿಗೆ 1 ವರ್ಷದಿಂದ ಸಂಬಂಧ ಇಟ್ಕೊಂಡಿರೋದು ಸತ್ಯ. ಇದಕ್ಕೆ ಕಾರಣ ನಾನಾಗಲಿ ಅವಳಾಗಲಿ ಅಲ್ಲ. ನಮ್ಮಿಬ್ಬರ ದೇಹದ ಹಸಿವು ಒಟ್ಟಿಗೆ ಸೇರಿಸಿದ್ದು. ಈ ಊರಲ್ಲಿ ಎಷ್ಟು ಜನ ಇಂತಹ ವ್ಯವಹಾರ ಮಾಡಿಲ್ಲ? ನಮ್ಮ ತಾತನ ಕಾಲದಿಂದಲೂ ಇದು ಪರಂಪರೆ ಎಂಬಂತೆ ನಡ್ಕೋತಾನೇ ಬರ್ತಾ ಇದೆ. ಕೆಲವರದು ಹೊರಗೆ ಬಂದಿದೆ, ಇನ್ನು ಕೆಲವ್ರದ್ದು ಇಲ್ಲ, ಅಷ್ಟೇ. ನೋಡಿ, ನಾನು ಮಾಡಿರೋದು ತಪ್ಪೇ. ಅದಕ್ಕೆ ಪ್ರಾಯಶ್ಚಿತ್ತಕ್ಕಾಗಿ ಲಕ್ಷ್ಮಿನ ಮದುವೆ ಆಗಕ್ಕೆ ನಾ ಸಿದ್ಧ ಎಂದು ಅತ್ಯಂತ ಸ್ಥಿತಪ್ರಜ್ಞರಾಗಿ ಎಲ್ಲಿಯೂ ಎಚ್ಚರ ತಪ್ಪದಂತೆ ಮಾತನಾಡಿದರು. ಅವರ ಮಾತಿನಲ್ಲಿನ ಸತ್ಯದ ಅರಿವಿನಿಂದಾಗಿ ಪಂಚಾಯಿತಿಯ ತೀರ್ಪು ಕೊಡುವ ಮುಂಚೆಯೇ ಶಾಸ್ತ್ರಿಗಳ ಮಾತೇ ತೀರ್ಮಾನವಾಗಿತ್ತು. ಜಗಳ ಮಾಡೋಣ ಅಂತ ತಯಾರಾಗಿ ಬಂದವರ ಎಲ್ಲ ಆಸೆಗಳು ಶಾಸ್ತ್ರಿಗಳ ಮಾತಿಂದ ಸರಿದು ಹೋಗಿದ್ವು. ಕೆಲವು ಕ್ಷಣ ಮೌನ. ನಂತರ ಲಕ್ಷ್ಮಿಯೇ ಎದ್ದು ನಿಂತು ಕೈ ಮುಗಿದು, ಸ್ವಾಮಿ, ನೀವು ದೇವರಿದ್ದಂಗೆ. ನನ್ನ ಮದುವೆ ಆಗನೇ ಬೇಕು ಅಂತ ಏನಿಲ್ಲ. ನಾನು ಹಿಂಗೆ ಚಂದ ಅದೀನಿ. ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಬದುಕೋತೀನಿ. ನಂಗೇನು ಬೇಡ ಎಂದವಳೆ ಅಲ್ಲಿ ನಿಲ್ಲಲಾರದೆ ತನ್ನಟ್ಟಿ ಕಡೆಗೆ ಓಡಿ ಹೋದಳು. ಅಮ್ಮ ಅಮ್ಮ ಒಂದೇ ಸಮನೆ ರಘುವಿನ ದನಿ ಕೇಳಿ ಅಗ್ರಹಾರದ ನೆನಪಿನಿಂದ ಹೊರಬಂದ ಸಾವಿತ್ರಮ್ಮ ಬಾಗಿಲು ತೆಗೆದರು. ಸೋತು ಸುಣ್ಣವಾಗಿ ಮಗ ಬಂದದ್ದನ್ನು ನೋಡಿ ಸಾವಿತ್ರಮ್ಮ ಗೊಜ್ಜವಲಕ್ಕಿ ಮಾಡಲಿಕ್ಕೆ ಅಂತ ಅಡುಗೆ ಮನೆ ಸೇರಿದ್ರು. ಮಿಯಾವ್ ಮಿಯಾವ್ ಮತ್ತದೇ ಬೆಕ್ಕಿನ ದನಿ. ಅದನ್ನು ಕೇಳಿ ಹಿಂಬಾಗಿಲಿಗೆ ಬಂದ ಸಾವಿತ್ರಮ್ಮ ಕಾಲನ್ನು ಮೂಸುತ್ತಾ ಒಳಬರಲು ನೋಡುತ್ತಿದ್ದ ಅದನ್ನ, ತೂತು ಮುಂಡೆದೆ, ಅವನೇನಾದ್ರೂ ನೋಡಿದ್ರೆ ಅಷ್ಟೇ, ಬೆಳಗ್ಗೆ ಬಾ ಹೋಗು ಅಂತ ಬೀದಿ ಬಾಗಿಲು ತೆರೆದು ಹೊರ ಹಾಕಿದ್ರು. ಯಾಕೋ ಅದನ್ನ ಆಚೆ ಕಳಿಸಲು ಮನಸ್ಸಿಲ್ಲದಿದ್ದರೂ ಮಗನಿಗೆ ಅಂಜಿ ಓಡಿಸಿದ್ದರು. ಯಾಕೋ ಆ ಬೆಕ್ಕಿನ ಕಣ್ಣನ್ನ ಎಲ್ಲೋ ನೋಡಿದಂತಿದೆಯಲ್ಲ ಅಂತ ಮತ್ತೆ ಮತ್ತೆ ನೆನಪಿಸಿಕೊಂಡರು. ಮಗ ಆಫೀಸಿಗೆ ಹೋಗುತ್ತಲೇ ಮತ್ತೆ ಆ ಬೆಕ್ಕು ಮಾಮೂಲಿ ಜಾಗದಿಂದ ಸಾವಿತ್ರಮ್ಮನ ಮಡಿಲಿಗಿಳಿಯಿತು. ಒಂಟಿಯಾಗಿರುವ ತನಗೆ ಜೊತೆಯಾಗಲೇ ಅಂತಾನೆ ಈ ಬೆಕ್ಕನ್ನು ಕಳಿಸಿರ್ಬೇಕು. ನಾರಾಯಣ ನಾರಾಯಣ ಎನ್ನುತ್ತಾ ಸಾವಿತ್ರಮ್ಮ ಅದರೊಂದಿಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಅದು ಆಕೆಯ ಬೆಚ್ಚಗಿನ ಮಡಿಲಲ್ಲಿ ಇರುವಾಗಲೇ ಯಾವುದೋ ಯೋಚನೆ ಬಂದು ಮತ್ತೆ ಆ ಬೆಕ್ಕಿನ ಕಣ್ಣನ್ನೊಮ್ಮೆ ದೃಷ್ಟಿಸಿ ನೋಡಿದ್ರು. ತನ್ನ ಗಂಡನ ಕಣ್ಣೂ ಇದೇ ಬೆಕ್ಕಿನ ಕಣ್ಣೆ. ಅದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ ಸಾವಿತ್ರಮ್ಮನಿಗೆ ತನ್ನ ಗಂಡ ಲಕ್ಷ್ಮಿಯನ್ನು ಹೆಂಡತಿಗಿಂತ ಹೆಚ್ಚಾಗಿ ನೋಡಿಕೊಂಡದ್ದು ನೆನಪಿಗೆ ಬಂದು ಮತ್ತೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಗಂಡನಿಂದ ಅಂದು ಮಾತು ದೇಹದಿಂದ ದೂರ ಸರಿದ ಸಾವಿತ್ರಮ್ಮ ಮತ್ತೆ ಮಾತನಾಡಿದ್ದು ಲಕ್ಷ್ಮಿ ಹಾವು ಕಚ್ಚಿ ಸತ್ತ ದಿನವೇ. ಶ್ರಾವಣ ಮಾಸದ ಬಹುಳ ಅಷ್ಟಮಿ ದಿನ ಅವಳಿಗಿನ್ನೂ ಸರಿಯಾಗಿ ನೆನಪಿದೆ. ತೋಟದಲ್ಲಿ ಹಾವು ಕಚ್ಚಿ ಸತ್ತ ಸುದ್ದಿ ಕೇಳಿ ಶಾಸ್ತ್ರಿಗಳು ಬಿಕ್ಕಿ ಬಿಕ್ಕಿ ಅತ್ತಿದ್ದರು. ಆದರೆ ಸಾವಿತ್ರಮ್ಮ ಅತ್ಯಂತ
ಖುಷಿಯಾಗಿ ಪೀಡೆ ತೊಲಗ್ತು ಅಂತ ಬೆರಳುಗಳನ್ನು ಮುರಿದಿದ್ರು. ಮಗ ಹಾಸ್ಟೆಲ್ ಸೇರಿದ್ರಿಂದ ಅವನಿಗೆ ಈ ಬಿಸಿಯನ್ನು ತಟ್ಟಿರಲಿಲ್ಲ. ಆದರೆ ಅಪ್ಪ ಅಮ್ಮನ ನಂಬಿಕೆ ಮುರಿದ್ರು ಅನ್ನುವ ಕಾರಣಕ್ಕೆ ತನ್ನಪ್ಪನ ಮೇಲೆ ತಿರಸ್ಕಾರ ಬೆಳೆಸಿಕೊಂಡಿದ್ದ. ಶ್ರಾವಣ ಶುದ್ಧ ದ್ವಾದಶಿ ದಿನ ಗಂಡ ಮಲಗಿದ್ದವ ಎಳದೇ ಇದ್ದಾಗ ಸಾವಿತ್ರಮ್ಮ ಆಘಾತಗೊಂಡಿದ್ರು. ಲಕ್ಷ್ಮಿ ಸತ್ತ 15 ದಿನಕ್ಕೆ ಗಂಡನೂ ತೀರಿಕೊಂಡಿದ್ದು ಊರವರ ಬಾಯಿಗೆ ಕವಳ ಹಾಕಿಕೊಟ್ಟಂತಾಗಿತ್ತು. ತಲಾ ತಟ್ಟಿ ಮಾತಾಡಿ ಬಾಯಿ ಚಪ್ಪಲ ತೀರಿಸಿಕೊಂಡಿದ್ರು. ಮಗನಿಗೆ 13ನೇ ದಿನಕ್ಕೆ ವೈಕುಂಠ ಸಮಾರಾಧನೆ ಮಾಡು ಅಂತ ಇನ್ನಿಲ್ಲದಂತೆ ಕೇಳಿಕೊಂಡಿದ್ರು. ರಘು ಮಾತ್ರ ತಾನು ಅದನ್ನೆಲ್ಲ ಮಾಡುವುದಿಲ್ಲ ಎಂದು ಹಠ ಹಿಡಿದಿದ್ದ. ಸಾವಿತ್ರಮ್ಮನೆ, ಮಾಣಿ, ನಂಗೆ ನಿನ್ನ ಮನಸ್ಸಿನಲ್ಲಿ ನಡೀತಿರೋದೆಲ್ಲ ತಿಳಿಯುತ್ತೆ ಮಗ. ಅವರನ್ನು ನೀನು ಅಪ್ಪ ಅಂದ್ಕೊಳ್ಳೇಬೇಡ. ನಾನು ಗಂಡ ಅಂದ್ಕೊಳ್ಳೋದಿಲ್ಲ. ಆದರೆ ಬ್ರಾಹ್ಮಣರಾಗಿ ಹುಟ್ಟಿ ಪಿಂಡ ಪ್ರದಾನ ಮಾಡ್ತಿದ್ರೆ ಹೇಗೋ ನೋಡು, ಮಾಸಿಕ ಎಲ್ಲೋ ಕೊಟ್ಟು ಮಾಡಿಸೋಣ. 13ನೇ ದಿನಕ್ಕೆ ವೈಕುಂಠವನ್ನು ಮಾಡು. ನನಗಿರೋ ನೀನೊಬ್ಬನೇ ಮಗ. ಪಿತೃಗಳ ಋಣ ತೀರಿಸ್ಬೇಕಲ್ವಾ? ದಾನ ನೀಡಬಾರ್ದ? ಬ್ರಾಹ್ಮಣರಿಗೆ ಸಮಾರಾಧನೆ ಮಾಡಿಸ್ಬಾರ್ದ? ಅದೆಲ್ಲ ಮಾಡಲಿಲ್ಲ ಅಂದರೆ ನಿಮ್ಮಪ್ಪ ಅತಂತ್ರರಾಗಿ ಬಿಡ್ತಾರೋ? ಇದೊಂದು ಮಾತು ನಡೆಸ್ಕೊಡೋ ಅಂತ ನಯವಾಗಿ ಮಗನಿಗೆ ತಿಳಿಸಿ ಹೇಳಿದ್ರು ಸಾವಿತ್ರಮ್ಮ. ಅಮ್ಮ, ಅಪ್ಪನ್ನ ನೀನು ಕ್ಷಮಿಸ್ಬೋದು, ನಾನಲ್ಲ. ಈ ಊರಲ್ಲಿ ತಲೆ ಎತ್ತದಂಗೆ ಮಾಡಿದವರಿಗೆ ವೈಕುಂಠ ಮಾಡಬೇಕಾ? ನೋಡು, ನಿನ್ನ ಸಮಾಧಾನಕ್ಕೆ ಬೆಂಗಳೂರಿನಲ್ಲಿರೋ ಒಂದು ಅನಾಥಾಶ್ರಮಕ್ಕೆ ಅಪ್ಪನ ಹೆಸರು ಹೇಳಿ ಒಂದು ಹೊತ್ತು ಊಟ ಹಾಕ್ಸೇನು. ಇದಂತೂ ಸಾಧ್ಯ ಇಲ್ಲ. ನನ್ನ ಬಲವಂತ ಮಾಡಬೇಡ. ಕಡ್ಡಿ ಮುರಿದಂತೆ ಮಾತನಾಡಿ ಎದ್ದು ಹೋಗಿದ್ದ. ಮಡಿಲಲ್ಲಿದ್ದ ಬೆಕ್ಕನ್ನು ಸವರುತ್ತಾ ಇದನ್ನೆಲ್ಲ ಜ್ಞಾಪಿಸಿಕೊಂಡ ಸಾವಿತ್ರಮ್ಮ ಯಾಕೋ ಪಿತೃಪ್ರದಾನ ಮಾಡಿಲ್ಲದಿರೋದಕ್ಕೆ ಎಲ್ಲೋ ಬೆಕ್ಕಾಗಿ ಇವರೇ ಹುಟ್ಟಿ ಬಂದಿದ್ದಾರಾ ಅಂತ ಮತ್ತೆ ಮತ್ತೆ ಆ ಬೆಕ್ಕಿನ ಮುಖವನ್ನೇ ನೋಡಿದಳು. ಅದೇ ದೈನ್ಯ ಮುಖ, ಅದೇ ಕಣ್ಣು, ಅನುಮಾನನೇ ಇಲ್ಲ ಇವರೇ ಬೆಕ್ಕಾಗಿ ಹುಟ್ಟಿ ಬಂದಿದ್ದಾರೆ ಅಂತ ಸಾವಿತ್ರಮ್ಮ ನಿರ್ಧಾರ ಮಾಡಿಯೇ ಬಿಟ್ಲು. ಇಲ್ಲ ಅಂದ್ರೆ ಈ ಮಹಾನಗರದಲ್ಲಿ ಎಲ್ಲ ಮನೆನೂ ಬಿಟ್ಟು ನಮ್ಮನೆಗೆ ಬರೋದು ಅಂದ್ರೇನು? ಮೊದಲೆಲ್ಲ ಬರೆದಿದ್ದ ಬೆಕ್ಕು ಈಗ ನಾನು ಇಲ್ಲಿಗೆ ಬಂದಮೇಲೆ ಬರ್ತಾ ಇದೆ ಅಲ್ವಾ? ಅದನ್ನು ನೋಡಿದರೆ ನನಗ್ಯಾಕೆ ಮನಸ್ಸು ಬೆಣ್ಣೆ ಆಗುತ್ತೆ? ಸತ್ತ ಮೇಲೆ ಎಲ್ಲ ಮಹಾತ್ಮರಾಗುವಂತೆ ಗಂಡನ ತಪ್ಪೆಲ್ಲ ಅವನ ಸಾವಿನೊಂದಿಗೆ ನಾನು ಸಮಾಧಿ ಮಾಡಿಬಿಟ್ನ. ಮಿಯಾವ್ ಮಿಯಾವ್ ದನಿಗೆ ಮತ್ತೆ ವಾಸ್ತವಕ್ಕೆ ಬಂದರು ಸಾವಿತ್ರಮ್ಮ. ತಾಳು, ಹಾಲು ಬೆಚ್ಚಗೆ ಮಾಡಿಕೊಡ್ತೀನಿ. ಬೆಳಗ್ನಿಂದ ಏನೂ ತಿಂದಿಲ್ವಾ? ಅನ್ನ ಹಾಲು ಕುಡೀರಿ, ಸ್ವಲ್ಪ ಸಮಾಧಾನ ಆಗುತ್ತೆ. ಸಂಜೆ ಬ್ರೆಡ್ ಕೊಡ್ತೀನಿ, ತಿಂದು ಹೊರಟು ಬಿಡಿ. ರಘು ನೋಡಿದರೆ ಅಷ್ಟೇ ಎಂದು ಅನ್ನ ಹಾಲು ಹಾಕಿ ಅದರ ಬೆನ್ನ ಮೇಲೆ ಕೈಯಾಡಿಸುತ್ತಿದ್ದಳು. ಅವರ ಎದೆ ಮೇಲೆಯೂ ಹೀಗೆ ಕೂದಲಿತ್ತಲ್ಲವ, ತನಗೆ ಅದು ಎಷ್ಟು ಖುಷಿ ಕೊಡ್ತಿತ್ತು ಅಂತ ನೆನೆಸಿ ನಿಟ್ಟುಸಿರು ಬಿಟ್ಟು ತಾನೂ ಊಟ ಮಾಡಿ ಹಾಸಿಗೆಯಲ್ಲಿ ಮಗ್ಗುಲಾದಳು. ಆ ಬೆಕ್ಕು ಮತ್ತೆ ಸಾವಿತ್ರಮ್ಮನನ್ನೇ ಹಿಂಬಾಲಿಸಿ ಕಾಲಿನ ಸಂದಿಯಲ್ಲಿ ಮತ್ತೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳುತ್ತಾ ಬರಲಾರಂಭಿಸಿತು. ಹಾಸಿಗೆ ಮೇಲೆ ಮಲಗಿದ್ದ ಸಾವಿತ್ರಮ್ಮನನ್ನೇ ದೈನ್ಯದಿಂದ ನೋಡಲಾರಂಭಿಸಿತು. ಯಾಕೋ ಮನಸ್ಸು ತಡೆಯದೆ ಹಾಸಿಗೆಯ ಮೇಲೆ ಒಂದು ಹಳೆ ಬಟ್ಟೆ ಹಾಕಿ ಅದರ ಪಕ್ಕವೇ ತನ್ನ ಪಕ್ಕವೇ ಮಲಗಿಸಿಕೊಂಡ್ಳು. ಆಕೆಯ ಮೈಯ ಬಿಸಿಗೆ ಅದು ಹಾಗೇ ಕಣ್ಣು ಮುಚ್ಚಿತು. ಸಂಜೆಯಾಗುತ್ತಲೇ ಬೆಕ್ಕಿಗೆ ಬ್ರೆಡ್ಡು ಹಾಲು ಹಾಕಿ ಮಗ ಬರುವ ಮುಂಚೆ ನೀವು ಹೋಗಿ, ರಘು ನೋಡಿದ್ರೆ ಕಷ್ಟ ಅಂತ ಹೊರಗೆ ಕಳಿಸ್ಲು. ಸಾವಿತ್ರಮ್ಮನ ಬದುಕಿನಲ್ಲಿ ಬೆಕ್ಕು ಬಂದ ಮೇಲೆ ಅವಳ ದಿನಚರಿಯೇ ಬದಲಾಯಿತು. ಒಬ್ಬಂಟಿ ಅನ್ನಿಸದೆ ತನ್ನೊಂದಿಗೆ ಗಂಡನೂ ಇದ್ದಾನೆ ಎಂಬ ಭಾವನೆಯಲ್ಲಿಯೇ ಬೆಕ್ಕನ್ನು ಮಾತನಾಡಿಸ್ತಾ ಇದ್ಲು. ಅದು ಅವಳೆಲ್ಲ ಮಾತುಗಳು ಅರ್ಥವಾಗುವಂತೆ ವರ್ತಿಸ್ತಾ ಇತ್ತು. ರಘುಗೆ ಇದ್ರ ಸುಳಿವೇ ಇರಲಿಲ್ಲ. ಸಾವಿತ್ರಮ್ಮ ಅದನ್ನು ಎಷ್ಟು ಹಚ್ಚಿಕೊಂಡಿದ್ದಳೆಂದರೆ ಬೆಕ್ಕನ್ನು ಪ್ರಾಣಿಯಾಗೆ ನೋಡದೆ ಅದರಲ್ಲಿ ತನ್ನ ಗಂಡನನ್ನೇ ಕಾಣ್ತಾ ಇದ್ಲು. ರಘು ತಿಥಿ ಮಾಡದೆ ಇರೋ ಪರಿಣಾಮನೇ ಇದು ಅಂತ ಅವಳು ಬಲವಾಗಿ ನಂಬಿದ್ದಳು. ಬೆಂಗಳೂರಿಗೆ ಬಂದರೂ ತನ್ನ ಗಂಡ ತನ್ನನ್ನು ಮತ್ತೆ
ಹುಡುಕಿ ಬಂದಿರೋದಕ್ಕೆ ಅದೇ ಕಾರಣ ಅಂತ ಅವಳು ನಂಬಿಕೊಂಡಿದ್ಲು. ಆದರೆ ಇದನ್ನ ಮಗನಿಗೆ ತಿಳಿಸುವ ಧೈರ್ಯವಿಲ್ಲದೆ ಗಾಳಕ್ಕೆ ಸಿಕ್ಕ ಮೀನಾಗಿದ್ಲು. ರಘು ಆಫೀಸ್ಗೆ ಹೋದ ಕೆಲವೇ ನಿಮಿಷಗಳಲ್ಲಿ ಕಾದಿದ್ದಂತೆ ಬರುತ್ತಿದ್ದ ಆ ಬೆಕ್ಕು ಅಂದು ಎಷ್ಟು ಹೊತ್ತಾದರೂ ಬರ್ದೇ ಇದ್ದಾಗ ಸಾವಿತ್ರಮ್ಮ ಕರುವನ್ನು ಕಳೆದುಕೊಂಡ ಹಸುವಿನಂತಾಗಿದ್ಲು. ಜೀವ ತಡೆಯದೆ ಮನೆ ಬಾಗಿಲ ಬೀಗ ಹಾಕಿ ಬೀದಿಯ ಎರಡೂ ಕಡೆ ನೋಡ್ಕೊಂಬಂದ್ಲು. ಅನುಮಾನ ಬಂದ ಕಡೆ ತಾನೇ ಮಿಯಾವ್ ಮಿಯಾವ್ ಅಂತ ಕೂಗಿ ಕರೆದ್ಲು. ಎಲ್ಲೂ ಆದ್ರೂ ಸುದ್ದಿಯ ಕಾಣದಾದಾಗ ಕಾಲು ಸೋತು ಮನೆಗೆ ಬಂದ್ಲು. ಅದ್ಯಾವುದೋ ಅವ್ಯಕ್ತ ತಳಮಳ, ಖಾಲಿತನ, ಏನನ್ನೋ ಕಳೆದುಕೊಂಡ ಭಾವನೆ ಉಂಟಾಗಿ ಮನೆಯಲ್ಲಿ ಇರಲೂ ಆಗದೆ ಮತ್ತೆ ಬೀದಿಯೆಲ್ಲ ಜಾಲಾಡಿದ್ಲು. ಸಂಜೆ ಮತ್ತೆ ತಡೆದುಕೊಳ್ಳಲಾಗದೆ ಮನೆ ಹಿಂದಿನ ಬೀದಿ ಮುಂದಿನ ಬೀದಿ ನೋಡಿ ಬರ್ಲಿಕ್ಕೆ ಅಂತ ಹೊರಟ್ಲು. ಸ್ವಲ್ಪ ದೂರದಲ್ಲಿಯೇ ಗಾಡಿ ಚಕ್ರಕ್ಕೆ ಸಿಕ್ಕಿ ಸತ್ತ ಬೆಕ್ಕನ್ನು ನೋಡಿದ್ದೆ. ಅದು ಅದೇ ಬೆಕ್ಕು ಅಂತ ಗೊತ್ತಾಗ್ತಿದ್ದಾಗೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ 4-6 ಜನ ಸಾವಿತ್ರಮ್ಮನನ್ನು ಯಾವುದೋ ಲೋಕದ ಪ್ರಾಣಿಯಂತೆ ನೋಡಿ ಮುಂದೆ ಸಾಗಿದರು. ಯಾರೋ ನೀವು ಸಾಕಿದ್ದ ಅಂತ ಪ್ರಶ್ನಿಸಿ ಉತ್ತರಕ್ಕೂ ಕಾಯದೆ ಮುಂದೆ ಹೋದರು. ಸಾವಿತ್ರಮ್ಮ ಆ ಬೆಕ್ಕನ್ನು ಎರಡೂ ಕೈಯಲ್ಲಿ ಎತ್ತಿಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದ್ಲು. ಮಗ ತನ್ನ ಗಂಡನ ಶ್ರಾದ್ದವಂತೂ ಮಾಡಲಿಲ್ಲ. ಅದಕ್ಕೆ ಅವರಿಗೆ ಮುಕ್ತಿ ದೊರಕದೆ ಬೆಕ್ಕಾಗಿ ಹುಟ್ಟಿದ್ದಾರೆ. ಈ ಸಲ ನಾನೇ ವೈಕುಂಠ ಮಾಡುವುದಾಗಿ ತೀರ್ಮಾನಿಸಿ ಮನೆಯ ಕಾಂಪೌಂಡ್ನಲ್ಲಿದ್ದ ದಾಸವಾಳದ ಗಿಡದ ಬುಡದಲ್ಲಿ ಗುಂಡಿ ತೋಡಿ ಹೂತಿಟ್ಟಳು. ರಾತ್ರಿ ತಡೆಯದೆ ಮಗನಿಗೆ ನಡೆದ ಸಮಾಚಾರವನ್ನೆಲ್ಲ ತಿಳಿಸಿ, ನೋಡು ರಘು, ಶ್ರಾವಣ ಶುದ್ಧ ದ್ವಾದಶಿ ದಿನ ನಿಮ್ಮಪ್ಪ ಸತ್ತಿದ್ದು. ಇವತ್ತು ಅದೇ ದಿನ ಕಡೋ. ಈಗಲಾದ್ರೂ ನಂಬು, ಎಷ್ಟು ಓದಿದ್ರೇನು, ಇದೊಂದು ನನಗಾಗಿ ಮಾಡ್ಬಿಡಪ್ಪ ಅಂತ ಗೋಗರೆದಳು. ರಘುವಿಗೂ ಯಾಕೋ ಅಮ್ಮ ತುಂಬಾ ಹಚ್ಚಿಕೊಂಡಿದ್ದಾಳೆ ಅನ್ನಿಸಿ ಪಂಚಾಂಗ ತೆಗೆದು ವೈಕುಂಠ ಯಾವಾಗ ಬರುತ್ತೆ ಅಂತ ನೋಡಲಾರಂಭಿಸಿದ. ಅಮ್ಮ, ಇವತ್ತು ಶ್ರಾವಣ ಶುದ್ಧ ದ್ವಾದಶಿ ಅಲ್ಲಮ್ಮ, ಶ್ರಾವಣ ಮಾಸದ ಬಹುಳ ಅಷ್ಟಮಿ. ನೀನ್ ಲೆಕ್ಕನೇ ಸರಿ ಇಟ್ಟಿಲ್ಲ. ಅಪ್ಪ ಸದ್ದಿನ ಅಂತೆ ಅಂತ ವ್ಯಂಗ್ಯವಾಗಿ ನಕ್ಕಿದ್ದ. ಅವನ ಕೈಯಲ್ಲಿದ್ದ ಪಂಚಾಂಗವನ್ನು ಕಿತ್ತುಕೊಂಡು ಸಾವಿತ್ರಮ್ಮ ಮತ್ತೊಮ್ಮೆ ಕಣ್ಣಗಲಿಸಿ ನೋಡಿದ್ರು. ಹೌದು, ಮಾಣಿ ಹೇಳಿದ್ದೆ ಸರಿ, ಈ ದಿನ ಮತ್ತೇನೋ ಆಗಿತ್ತಲ್ಲ ಅಂತ ನೆನಪಿನ ಪದರಿಂದ ಅದೇನೋ ಹೊರ ತೆಗೆಯಲು ಹೆಣಗಾಡಿದಳು. ಆದ್ರೆ ತನ್ನ ನೆನಪಿಗೆ ಬರ್ತಿಲ್ಲ. ಆದ್ರೆ ನಂಗೆ ಇನ್ನೂ ನೆನಪಿದೆ, ಆ ದಿನ ಮತ್ತೇನೋ ನಡೆದಿತ್ತು ಅಂತ ಮಗನಿಗೂ ಕೇಳಿದ್ಲು. ತನ್ನ ನೆನಪಿನ ಚೀಲದಿಂದ ನಡೆದ ಘಟನೆಯನ್ನೆಲ್ಲ ಈಚೆ ತೆಗೆದ ರಘು, ಅಮ್ಮ, ಈ ದಿನ ನಮ್ಮಪ್ಪನ ಅನಧಿಕೃತ ಹೆಂಡತಿ ಇದ್ಲಲ್ಲ ಲಕ್ಷ್ಮಿ ಸತ್ತ ದಿನ ಅಲ್ವೇನಮ್ಮ ಎನ್ನುತ್ತಿದ್ದಂತೆ ಸಾವಿತ್ರಮ್ಮ ಕುಸಿದು ಹಾಗೇ ಕುಳಿತಳು. ನಮಸ್ಕಾರ. ಇದು ಈ ದಿನದ ಕಥೆ. ನಿಮಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕಥೆಯ ಬಗ್ಗೆ ನಿಮ್ಮ ವಿಚಾರಗಳು ಕೂಡ ನಾವು ಕೇಳಲಿಕ್ಕೆ ತಯಾರಿದ್ದೇವೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.